ನಾಗರಿಕರೇ ನಮಸ್ಕಾರ. ದಯವಿಟ್ಟು ಗಮನಿಸಿ, ಇದು ಮಹತ್ವದ ಮಾಹಿತಿ. ಆರ್ಥಿಕ ಇಲಾಖೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಪೊಲೀಸ್ ಇಲಾಖೆಯ ಸೈಬರ್ ಟೀಮ್ ಮತ್ತು ಜಿಲ್ಲಾ ಮಟ್ಟದ ಬ್ಯಾಂಕುಗಳ ಸಮಿತಿಯ ಜೊತೆಗೆ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಹಭಾಗಿತ್ವದಲ್ಲಿ ಭಾರತ ದೇಶದ ಎಲ್ಲ ನಿವಾಸಿಗಳ ಹಿತದೃಷ್ಟಿಯನ್ನು ಇಟ್ಟುಕೊಂಡು ದೇಶಾದ್ಯಂತ ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಅಭ್ಯಾಸಗಳು ಎಂಬ ಅರಿವಿನ ವಿಸ್ತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಅಭ್ಯಾಸಗಳಲ್ಲಿ ಇರುವಂತಹ ಮುಖ್ಯ ಅಂಶಗಳೆಂದರೆ, ಮೊದಲನೇದಾಗಿ ನಿಮ್ಮ ಖಾತೆಯ ವಿವರಗಳಾದ ಖಾತೆಯ ಸಂಖ್ಯೆ, ಲಾಗಿನ್ ID, ಪಾಸ್ವರ್ಡ್, ಪಿನ್, UPI ಪಿನ್, OTP ಹಾಗೂ ATM ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಈ ಎಲ್ಲ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುಂದಿನ ಅಂಶ, ವಂಚಕರ ಸಾಮಾನ್ಯ ತಂತ್ರವೆಂದರೆ KYC ನವೀಕರಣ ಆಗಿಲ್ಲ ಎಂಬ ನೆಪದಲ್ಲಿ ನಿಮ್ಮ SB ಖಾತೆ ಬಂದ್ ಆಗಬಹುದು ಎಂಬ ಬೆದರಿಕೆಯ ಫೋನ್ ಕಾಲ್, ಇಮೇಲ್ಗಳು. ಅದನ್ನು ನವೀಕರಿಸಲು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂದು ಈ ತರಹ ವಂಚಕರು ನಿಮ್ಮನ್ನು ವಂಚಿಸಬಹುದು. ಇಂತಹ ಸಂದರ್ಭದಲ್ಲಿ ಕೂಡಲೇ ತಾವು ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಈ ತರಹದ ಫೋನ್ ಕಾಲ್, ಇಮೇಲ್ಗಳ ಬಗ್ಗೆ ತಿಳಿಸಿ. ಮುಂದಿನ ಅಂಶ, ನಿಮ್ಮ ಫೋನಿನಲ್ಲಿ ಯಾವುದೇ ತರಹದ ಬೇಡವಾದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬೇಡಿ. ಹೀಗೆ ಮಾಡಿದರೆ ನಿಮ್ಮ ಅಕೌಂಟಿನ ಗೌಪ್ಯ ಮಾಹಿತಿಯನ್ನು ವಂಚಕರು ಸರಳವಾಗಿ ತಿಳಿದು ನಿಮ್ಮನ್ನು ವಂಚಿಸಬಹುದು. ಮುಂದಿನ ಅಂಶ, ಹಣದ ಸ್ವೀಕೃತಿಯನ್ನು ಒಳಗೊಂಡಿರುವ ಟ್ರಾನ್ಸಾಕ್ಷನ್ಗಳಿಗೆ ಬಾರ್ಕೋಡ್, QR ಕೋಡ್ ಹಾಗೂ ಸ್ಕ್ಯಾನ್ ಮಾಡುವ ಅಥವಾ MPIN ನಮೂದಿಸುವ ಅಗತ್ಯವಿಲ್ಲ. ಹೀಗೆ ಎಂದಿಗೂ ಮಾಡಬೇಡಿ. ಮುಂದಿನ ಅಂಶ, ಸಂಪರ್ಕ ವಿವರಗಳಿಗಾಗಿ ಯಾವಾಗಲೂ ಬ್ಯಾಂಕ್ ಅಥವಾ NBFC ಇ-ವ್ಯಾಲೆಟ್ ಪೂರೈಕೆದಾರರ ಅಧಿಕೃತ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಇಂಟರ್ನೆಟ್ ಸರ್ಚ್ ಎಂಜಿನ್ಗಳಲ್ಲಿ ತೋರಿಸಲಾದ ಸಂಪರ್ಕ ಸಂಖ್ಯೆಗಳ ಸಂಪರ್ಕಿಸಬೇಡಿ. ಮುಂದಿನ ಅಂಶ, ಉಚ್ಚಾರಣಾ ದೋಷಗಳು, ಅಕ್ಷರದ ತಪ್ಪುಗಳಿಗಾಗಿ ಇಮೇಲ್ಗಳು, SMS ಗಳಲ್ಲಿ ಸ್ವೀಕರಿಸಿದ URLಗಳು ಮತ್ತು ದೋಷಗಳನ್ನು ಪರಿಶೀಲಿಸಿ. ಆನ್ಲೈನ್ ಬ್ಯಾಂಕಿಗಾಗಿ ಪರಿಶೀಲಿಸಲಾದ ಸುರಕ್ಷಿತ HTTP ಇಂದ ಆರಂಭವಾಗುವ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ಗಳನ್ನು ಮಾತ್ರ ಬಳಸಿ. ಮುಂದಿನ ಅಂಶ, ನಿಮ್ಮ ಬ್ಯಾಂಕ್ ಖಾತೆಗೆ ಅಥವಾ ಇ-ವ್ಯಾಲೆಟ್ ಖಾತೆಗೆ ಲಿಂಕ್ ಮಾಡಲಾದ ನಿಮ್ಮ ಇಮೇಲ್ ಪಾಸ್ವರ್ಡನ್ನು ಹಂಚಿಕೊಳ್ಳಬೇಡಿ. ಇ-ಕಾಮರ್ಸ್ ಅಥವಾ ಸಾಮಾಜಿಕ ಮಾಧ್ಯಮ ಸೈಟುಗಳಿಗೆ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂತಹ ಸಾಮಾಜಿಕ ಜಾಲತಾಣಗಳಿಗೆ ನಿಮ್ಮ ಬ್ಯಾಂಕ್ ಖಾತೆಯಂತೆಯೇ ಪಾಸ್ವರ್ಡನ್ನು ಬಳಸಬೇಡಿ. ಮುಂದಿನ ಅಂಶ, ನೀವು ಮಾಡಲಾರದ ಯಾವುದೇ ಟ್ರಾನ್ಸಾಕ್ಷನ್ಗಳಿಗಾಗಿ ನಿಮಗೆ ಬಂದ OTP ತಿಳಿಯಲು ಫೋನ್ ಕಾಲ್ ಮಾಡಿದಾಗ ದಯವಿಟ್ಟು OTP ಹಂಚಿಕೊಳ್ಳಬೇಡಿ. ಕೂಡಲೇ ಬ್ಯಾಂಕ್ ಶಾಖೆಗೆ ಸಂಪರ್ಕಿಸಿ ಈ ತರಹದ ಫೋನ್ ಕಾಲ್ ಬಗ್ಗೆ ತಿಳಿಸುವುದು ಉತ್ತಮ. ಮುಂದಿನ ಅಂಶ, ಯಾವುದೇ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಲ್ಲಿ ನಿಮ್ಮ ಇಮೇಲ್ ಪಾಸ್ವರ್ಡನ್ನು ನೋಂದಾಯಿಸುವಾಗ ನಿಮ್ಮ ಇಮೇಲ್ ಪಾಸ್ವರ್ಡ್ ಅಂತೆಯೇ ಪಾಸ್ವರ್ಡ್ಗಳನ್ನು ಎಂದಿಗೂ ಹೊಂದಿಸಬೇಡಿ. ಮುಂದಿನ ಅಂಶ, ವಿದೇಶಿ ರವಾನೆ, ಕಮಿಷನ್ ಸ್ವೀಕೃತಿ ಅಥವಾ ಲಾಟರಿಯ ಗೆಲುವಿಗಾಗಿ RBIನಲ್ಲಿ ನಿಮ್ಮ ಪರವಾಗಿ ನಿಮ್ಮ ಹಣವನ್ನು ಠೇವಣಿ ಮಾಡುವ ಹೀಗೆ ಸಿಗುವ ಸಲಹೆಗಳಿಂದ ಮೋಸ ಹೋಗಬೇಡಿ. ಮುಂದಿನ ಅಂಶ, ನಿಮ್ಮ ಹಣಕಾಸು ಸೇವಾ ಪೂರೈಕೆದಾರರಿಂದ ಎಚ್ಚರಿಕೆಗಳಿಗಾಗಿ ನಿಮ್ಮ ಇಮೇಲ್ ಮತ್ತು ಫೋನ್ ಮೆಸೇಜ್ಗಳನ್ನು ನಿರಂತರವಾಗಿ ಪರಿಶೀಲಿಸಿ. ಕಾರ್ಡ್, ಖಾತೆ ಮತ್ತು ವ್ಯಾಲೆಟ್ಗಳನ್ನು ನಿರ್ಬಂಧಿಸಲು ನಿಮ್ಮ ಬ್ಯಾಂಕ್, NBFC ಅಥವಾ ಸೇವಾ ಪೂರೈಕೆದಾರರಿಗೆ ಗಮನಿಸಿದ ಯಾವುದೇ ಅನಧಿಕೃತ ಟ್ರಾನ್ಸಾಕ್ಷನ್ಗಳನ್ನು
ಕೂಡಲೇ ವರದಿ ಮಾಡಿ. ಮುಂದಿನ ಅಂಶ, ನಿಮ್ಮ ಕಾರ್ಡಿನ ಟ್ರಾನ್ಸಾಕ್ಷನ್ಗಳಿಗೆ ದೈನಂದಿನ ಮಿತಿಯನ್ನು ಹೊಂದಿಸಿಕೊಳ್ಳಿ. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬಳಕೆಗೆ ನೀವು ಸಕ್ರಿಯಗೊಳಿಸಬಹುದು, ಇಲ್ಲವಾದಲ್ಲಿ ನಿಷ್ಕ್ರಿಯಗೊಳಿಸಬಹುದು. ಈ ಮೇಲೆ ತಿಳಿಸಲಾದ ಎಲ್ಲ ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಅಭ್ಯಾಸಗಳು ಎಂಬ ಮಾರ್ಗೋಪಾಯಗಳನ್ನು ಅರಿತು ಕಡ್ಡಾಯವಾಗಿ ಪಾಲಿಸಿ. ಆಕಸ್ಮಿಕವಾಗಿ ಅಥವಾ ಈ ಸೂಚನೆಗಳನ್ನು ನೀವು ಪಾಲಿಸಲು ವಿಫಲವಾದರೆ ಕೂಡಲೇ ಪೊಲೀಸ್ ಇಲಾಖೆಯ ಸೈಬರ್ ಟೀಮ್ ಸಹಾಯವಾಣಿಯಾಗಿರುವ 1930, ಇನ್ನೊಮ್ಮೆ 1930 ಸಂಖ್ಯೆಗೆ ಕಾಲ್ ಮಾಡಿ ದೂರನ್ನು ದಾಖಲಿಸಿ. ಆನ್ಲೈನ್ ವಂಚಕರು ಎಸಗುವ ವಂಚನೆಯಿಂದ ನಿಮ್ಮ ಹಣವನ್ನು ನೀವು ರಕ್ಷಿಸಿಕೊಳ್ಳಿ ಎಂದು ಕೋರಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.